ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಬೇಸಿಗೆ ಬಂತು ಅಂತಂದ್ರೆ ಬೇರೆ ಬೇರೆ ತರದ ಹಣ್ಣುಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ. ಅದರಲ್ಲೂ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವಂಥದ್ದು ಮತ್ತೆ ತಂಪನ್ನ ಉಂಟು ಮಾಡುವಂಥದ್ದು ತುಂಬಾ ರುಚಿಯಾಗಿರುವಂತಹ ಹಣ್ಣುಗಳೆಲ್ಲ ಬರುತ್ತೆ. ಅದನ್ನ ಉಪಯೋಗಿಸ್ಕೊಂಡು ಎರಡು ರೀತಿಯ ನಾನು ಒಂದು ಜ್ಯೂಸ್ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂಥದ್ದು, ಸಕ್ಕರೆ ಬಳಸಿಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದು ಕರ್ಬೂಜ ಅಥವಾ ಮಸ್ಕ್ ಮೆಲನ್ ಅಂತೀವಲ್ಲ, ಅದನ್ನ ತಗೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇರೋದನ್ನ ನೀವು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಈಗ ತೊಳ್ಕೊಂಡು, ಹೊರಗಿನ ಭಾಗನ ತೊಳ್ಕೊಂಡು ಹೆಚ್ಕೋತಾ ಇದ್ದೀನಿ. ಈ ರೀತಿಯಾಗಿ ಇರುತ್ತೆ. ಒಳಗಡೆ ಬೀಜ ಮತ್ತೆ ತಿನ್ನುವಂತಹ ಒಂದು ಪೋರ್ಷನ್ನು ಈ ರೀತಿಯಾಗಿರುತ್ತೆ. ಅದರದ್ದು ಬೀಜ ಮತ್ತೆ ಸಿಪ್ಪೆ ಎಲ್ಲ ತೆಕ್ಕೊಂಡ್ ಬಿಡ್ಬೇಕು. ಈ ತರ ಕಲರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಹಣ್ಣಾಗಿದೆ ಅಂತ ಅರ್ಥ. ಒಳ್ಳೆ ಘಮ ಬರ್ತಾ ಇರುತ್ತೆ. ಈಗ ಬೀಜ ಎಲ್ಲ ತೆಕ್ಕೊಂಡ್ಬಿಟ್ಟು ಜೊತೆಗೆ ಸಿಪ್ಪೆ ಕೂಡ ತೆಕ್ಕೊಂಡ್ಬಿಡ್ಬೇಕು. ಇದು ಒಳ್ಳೆ ಕಲರ್ ಬಂದಿದೆ. ಈ ತರ ಸಿಪ್ಪೆ ತೆಕ್ಕೊಂಡ್ಬಿಡ್ಬೇಕು. ಈಗ ಸಿಪ್ಪೆ ತೆಕ್ಕೊಂಡು ಇದನ್ನೆಲ್ಲ ಹೆಚ್ಚಿ ನೀವು ಬೇಕಾದ್ರೆ ಫ್ರಿಡ್ಜ್ ನಲ್ಲಿ ಇಟ್ಕೋಬಹುದು. ಆದ್ರೆ ಯಾವುದೇ ಕಾರಣದಿಂದಲೂ ಜ್ಯೂಸ್ ಅನ್ನ ಮಾತ್ರ ಇಡಬೇಡಿ, ಚೆನ್ನಾಗಿರಲ್ಲ. ಅದನ್ನ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೇಕು. ಈ ತರನೇ ಎಲ್ಲ ಹೆಚ್ಕೊಂಡು ಈಗ ಮಿಕ್ಸಿಗೆ ಹಾಕೊಳ್ಳೋಣ. ನಿಮಗೆ ಗಟ್ಟಿ ಆಯ್ತು ಅಂತಂದ್ರೆ ಸ್ವಲ್ಪ ನೀರನ್ನು ಸಹ ಬೆರೆಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಸಿಹಿಗೋಸ್ಕರ ನಾನು 2ರಿಂದ 3 ಟೇಬಲ್ ಸ್ಪೂನ್ ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಹಾಕೋಬಹುದು. ಈಗ ಇದು ಪುಡಿ ಬೆಲ್ಲ ಹಾಕೊಂಡು 1 ಇಂಚಿನಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೀರಾಗಿ ಬೇಕು ಅಂತಂದ್ರೆ ಒಂದು ಸಣ್ಣ ಲೋಟದಷ್ಟು ನೀರನ್ನ ಹಾಕೋಬಹುದು. ಇಲ್ಲ ಐಸ್ ಕ್ಯೂಬ್ನ ಹಾಕೊಂಡು ಸರ್ವ್ ಮಾಡ್ಕೋಬಹುದು. ಈ ಹದದಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಈ ಒಂದು ಬೇಸಿಗೆಗೆ ಒಳ್ಳೆ ತಂಪಾದ ಪಾನೀಯ. ಈಗ ಮತ್ತೊಂದು ಕಲ್ಲಂಗಡಿಯಿಂದ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಹೆಚ್ಚಿಟ್ಕೊಂಡು ಈ ರೀತಿಯಾಗಿ ಅದನ್ನ ಎಷ್ಟು ಬೇಕೋ ನೀವು ಅಷ್ಟು ಹಾಕೊಂಡು, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಪುದೀನ ಹಾಕೊಂಡಿದ್ದೀನಿ. ಒಂದು ಸಣ್ಣ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಮತ್ತೆ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಫ್ರೆಶ್ ಆಗಿರೋ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಜರಡಿಗೆ ಹಾಕೊಂಡಾಗ ಜ್ಯೂಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮೆಣಸು ಮತ್ತೆ ಪುದೀನ ಫ್ಲೇವರು. ಒಂದ್ಸಲ ಮಾಡಿ ನೋಡಿ. ತಣ್ಣಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.